ಆತ್ಮೀಯರೇ, ಸಂಸಾರ ಬಂಧನಕ್ಕೆ ಮೂಲ ಯಾವುದು? ಅದಕ್ಕಾಗಿ ನಾವು ಭಗವದ್ಗೀತೆಯನ್ನು ನೋಡಬೇಕು. ಜೀವ, ಜಡ, ಪರಮಾತ್ಮರೆಂದು ಮೂರು ವಿಧವಾಗಿ ವಿಭಕ್ತವಾಗಿರತಕ್ಕಂತಹ ಈ ಪ್ರಪಂಚದಲ್ಲಿ ಸಂಸಾರ ಬಂಧನಕ್ಕೆ ಒಳಗಾಗ್ತಕ್ಕಂತಹ ವ್ಯಕ್ತಿ ಅಂದರೆ ಜೀವನ ಮಾತ್ರ. ಏಕೆಂದರೆ ಪರಬ್ರಹ್ಮ ಪರಿಪೂರ್ಣನಾಗಿದ್ದಾನೆ, ಆನಂದಮಯನಾಗಿದ್ದಾನೆ. ಅವನಿಗೆ ದುಃಖ, ಮೋಹ, ಅಜ್ಞಾನಗಳ ಪ್ರಸಕ್ತಿಯೇ ಇಲ್ಲ. ಇನ್ನು ಚೈತನ್ಯ ಶೂನ್ಯವಾಗಿರತಕ್ಕಂತಹ ಜಡವರ್ಗದಲ್ಲಿಯೂ ಇಂತಹ ದುಃಖ, ಮೋಹ, ಅಜ್ಞಾನಗಳ ಪ್ರಸಕ್ತಿ ಇಲ್ಲ. ಸಂಸಾರದ ಈ ದುಃಖದ ಗರ್ತದಲ್ಲಿ ಬಿದ್ದು ಜನನ ಮರಣಗಳ ಪರಿವರ್ತನೆಗಳಲ್ಲಿ ಸಿಲುಕಿ ತೊಳೆದಾಡ್ತಾ ಮುಕ್ತಿಗಾಗಿ ಪರಿತಪಿಸ್ತಾ ಇರತಕ್ಕಂತಹ ವ್ಯಕ್ತಿ ಅಂದರೆ ಜೀವನ ಮಾತ್ರ. ಜ್ಞಾನಾನಂದಮಯನಾಗಿರತಕ್ಕಂತಹ ಜೀವನದಲ್ಲಿ ಅವನ ಸ್ವಭಾವಕ್ಕೆ ವ್ಯತಿರಿಕ್ತವಾಗಿ ಈ ಅಜ್ಞಾತ ದುಃಖಗಳ ಉಪದ್ರವ ಬರಲಿಕ್ಕೆ ಕಾರಣ ಏನು? ಇದನ್ನು ನಾವು ಆಲೋಚನೆ ಮಾಡಬೇಕು. ಆ ಚಿದಾನಂದ ಘನನಾಗಿರ್ತಕ್ಕಂತಹ ಭಗವಂತನ ಸಾಧರ್ಮ್ಯವನ್ನು ಹೊಂದುವುದೇ ಪ್ರತಿಯೊಬ್ಬ ಜೀವರ ಅಂತಿಮ ಗುರಿಯಾಗಿರುವಾಗ ಅದರ ತೀರ ವಿಪರೀತ ಸ್ಥಿತಿಯನ್ನು ಜೀವ ಯಾಕೆ ಹೊಂದಿದ್ದಾನೆ? ಇದನ್ನು ವಿವೇಚನೆ ಮಾಡಿದರೆ ಈ ಒಂದು ದುರ್ದಶೆಯಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸಬಹುದು. ಈ ಚೈತನ್ಯ ಆನಂದಗಳು ಜೀವನದಲ್ಲಿ ಇರತಕ್ಕಂತಹ ಸ್ವಭಾವತಃ ಧರ್ಮಗಳಾಗಿದ್ದರೂ ಪ್ರಕೃತಿಯ ಘನ ಆವರಣದಲ್ಲಿ ಅವೆಲ್ಲವೂ ಮುಚ್ಚಿ ಹೋಗಿದ್ದಾವೆ. ಜೀವನು ತನಗೆ ಮೀರಿದಂತಹ ಶಕ್ತಿ ಎನಿಸಿದ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗಿ ತನ್ನನ್ನೇ ತಾನು ಕಳೆದುಕೊಂಡ ರೀತಿಯಲ್ಲಿ ಈ ಸಾಂಸಾರಿಕ ದುಸ್ಥಿತಿಗೆ ಗುರಿಯಾಗಿದ್ದಾನೆ. ಪ್ರಕೃತಿಯ ಮರೆಯಲ್ಲಿ ಅವರ ವ್ಯಕ್ತಿತ್ವ ಪೂರ್ಣವಾಗಿ ಅಡಗಿ ನಿಷ್ಪ್ರಭವಾಗಿ ಬಿಟ್ಟಿದೆ. ಈ ಬಟ್ಟೆಯ ಬಣ್ಣ ಬಿಳಿಯಾಗಿದ್ದರೂ ಮಣ್ಣಿನ ಸಂಪರ್ಕದಿಂದ ಅದು ಕಪ್ಪಾಗಿಯೇ ತೋರುವ ಹಾಗೆ ಪ್ರಕೃತಿಯ ಈ ಅನಾದಿ ಸಂಪರ್ಕದಿಂದಾಗಿ ಜೀವ ಈ ತನ್ನ ಅಸ್ವಾಭಾವಿಕವಾದ ವಿಕಾರಗಳನ್ನು ಪಡೆದಿದ್ದಾನೆ. ಹೀಗೆ ಪ್ರಕೃತಿಯು ಜೀವನ ಮೇಲೆ ಬೀರಿದಂತಹ ಪ್ರಭಾವವೇ ಈ ಸಂಸಾರವಾಗಿದ್ದು ಜೀವ ಪ್ರಕೃತಿಗಳಿಬ್ಬರನ್ನೂ ಕೂಡ ಮೀರಿ ನಿಂತವ ಭಗವಂತ ಅವನ ಅನುಗ್ರಹದಿಂದಲೇ ಸಂಸಾರದ ಬಿಡುಗಡೆ ಆಗುವಂಥದ್ದು. ಆದ್ದರಿಂದ ಆ ಪರಮಾತ್ಮ ಮತ್ತು ಪ್ರಕೃತಿ ಇವುಗಳ ಸಂಬಂಧ, ಇವುಗಳ ಪ್ರಭಾವ ಜೀವನದಲ್ಲಿ ಹೇಗಿದೆ, ಇದೆಲ್ಲವನ್ನು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ 13ನೇ ಅಧ್ಯಾಯದಲ್ಲಿ ಚರ್ಚಿಸಿದ್ದಾನೆ. ಅದನ್ನು ನೋಡೋಣ ಅಂತಾದರೆ ನೀವು 13ನೇ ಅಧ್ಯಾಯದ ಪ್ರವಚನವನ್ನು ಕೃತಿ ವೃತ್ತಿಯಲ್ಲಿ ಆಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.